ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಅಂಥ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸರ್ ನಮಗೆ ಸೀಟೇ ಅಲಾಟ್ಮೆಂಟ್ ಆಗಿಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮ್ಮ ಸಲುವಾಗಿ ಇನ್ನೂ 2 ರೌಂಡ್ಗಳು ಬಾಕಿ ಇದ್ದಾವೆ. ಸೆಕೆಂಡ್ ರೌಂಡು ಮತ್ತು ಎಕ್ಸ್ಟೆಂಡೆಡ್ ರೌಂಡು ಮತ್ತು ಮಾಪಪ್ ರೌಂಡ್ ಅಂತೂ ಕೂಡ ಮಾಡ್ತಾರೆ ಸೀಟ್ ಉಳಿದ್ರೆ. ಸೊ ಇಷ್ಟೆಲ್ಲ ರೌಂಡ್ ಇರಬೇಕಾದ್ರೆ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಗುತ್ತೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂತಂದರೆ ಎಕ್ಸೆಪ್ಟೇಷನ್ ಮಾಡಿರ್ತೀವಿ ನಾವು. ಎಕ್ಸೆಪ್ಟೇಷನ್ ತಕ್ಕಂಗೆ ಆಗಲಿಲ್ಲ ಅಂತಂದರೆ ಬೇಜಾರಾಗುತ್ತೆ. ಬಟ್ ಇದು ಕಾಂಪಿಟೇಷನ್, ಇವಾಗ ಸಾವಿರಾರು ವಿದ್ಯಾರ್ಥಿಗಳು ಟ್ರೈ ಮಾಡ್ತಿರ್ತಾರೆ. ಆಮೇಲೆ ಸೆಕೆಂಡ್ ರೌಂಡಲ್ಲಿ ತನಕ ನಿಮ್ಗೆ ಚಾನ್ಸ್ ಇದೆ. ಯಾಕಂತಂದರೆ ಈಗ ಏನು ಮಾಡ್ತಾರೆ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿರ್ತೀಗ, ಹೌದಾ, ಮೋಕಲ್ಲಿ ಸಿಕ್ಕಿರುತ್ತೆ, ಅದನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು ಚೇಂಜ್ ಆಗಿರುತ್ತೆ. ಆಮೇಲೆ ಹೋಲ್ಡ್ ಇಟ್ಟು ಹೋಗ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು. ಈಗ ಫಸ್ಟ್ ರೌಂಡಲ್ಲಿ ಹೋಲ್ಡಲ್ಲಿ ಇಟ್ಟು ಅದು ಸೆಕೆಂಡ್ ರೌಂಡಿಗೆ ಹೋಗಿಬಿಡ್ತಾರೆ, ಅದು ಕೂಡ ಥರ್ಡ್ ರೌಂಡಿಗೆ ಜಾಯ್ನ್ ಆಗುತ್ತೆ ಸೀಟು. ಈ ಥರ ಏನಾಗ್ತವೆ ಅಂದರೆ ಸೀಟುಗಳು ಅಡ್ಮಿಷನ್ಗೆ ಹೋಗೋದಿಲ್ಲ ವಿದ್ಯಾರ್ಥಿಗಳು. ಈಗ ನನ್ನ ಕಾಂಟ್ಯಾಕ್ಟಲ್ಲಿರುವಂಥ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಲರ್ಡ್ ಹೆಲ್ತ್ ಸೈನ್ಸಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಅವರು ಅಡ್ಮಿಷನ್ಗೆ ಹೋಗ್ತಾ ಇಲ್ಲ. ಅದು ಏನಾಗುತ್ತೆ, ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಆ ರೀತಿ ಏನೋ ಇಲ್ಲ ಅಂತಂದ್ರೆ ಒಂದೊಂದು ಕಾಲೇಜ್ ಒಳಗಡೆ ಏನೋ ಇಲ್ಲ ಅಂದರೂ 5 ರಿಂದ 6 ಸೀಟುಗಳು ರಿಟರ್ನ್ ಆಗಿಬಿಡ್ತವೆ ವಾಪಸ್ಸು. ಓಕೆ, ಒಂದು ಸೀಟುಗಳು ಅಲಾಟ್ಮೆಂಟ್ ಮಾಡಿರೋಂಗಿಲ್ಲ, ಒಂದು ಸೀಟುಗಳು ರಿಟರ್ನ್ ಆಗಿಬಿಡ್ತವೆ. ಸೊ ಹೀಗಾಗಿ ನೀವು ಸೆಕೆಂಡ್ ರೌಂಡ್ ತನಕ ಕಾಯಿರಿ. ಆಮೇಲೆ ಯಾರಿಗೆ ಸೀಟ್ ಸಿಕ್ಕಿದೆ ಆದರೆ ನಮ್ಮ ಕಾಲೇಜ್ ಇಷ್ಟ ಆಗಿಲ್ಲ ಸರ್, ಅಥವಾ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ, ನಾನು ಇನ್ನೊಂದು ಟ್ರೈ ಮಾಡ್ಬೋದಾ ಅಂತಂದರೆ ನೀವು ಅದನ್ನು ಹೋಲ್ಡಲ್ಲಿ ಇಟ್ಟು ಇನ್ನೊಂದು ಒಳ್ಳೆಯ ಕಾಲೇಜನ್ನು ನೀವು ಎಕ್ಸೆಪ್ಟೇಷನ್ ಮಾಡ್ಬೋದು. ಗ್ಯಾರಂಟಿ ಇಲ್ಲ ಕೊಡ್ತಾರೆ ಅಂಥೇಳಿ. ಬೇರೆ ಕಾಲೇಜ್ ಬಂದರೆ ಈ ಕಾಲೇಜ್ ಹೋಗ್ಬಿಡುತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥದ್ದು. ಬೇರೆ ಕಾಲೇಜ್ ಬರಲಿಲ್ಲ ಅಂದರೆ ಇದೇ ಕಾಲೇಜ್ ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ಗೆ ವೇಟ್ ಮಾಡಿ. ಓಕೆನಾ, ವೇಟ್ ಮಾಡಿ. ಅಲ್ಲಿ ನಿಮಗೆ ಈಗ ಸಿಕ್ಕಿರುವಂಥ ಕಾಲೇಜು ನಮಗೆ ಇಷ್ಟ ಇಲ್ಲ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂತ ಏನಾದರೂ ಇದ್ದರೆ ನೀವು ಅದನ್ನು ಚಾಯ್ಸ್ ಮಾಡಿಕೊಂಡು ಹೋಗುವಂತೆ. ಈಗ ಸೀಟ್ ಸಿಕ್ಕುವಂಥ ಅಭ್ಯರ್ಥಿಗಳು, ಇಲ್ಲ ನನಗೆ ಇದು ಕಾಲೇಜ್ ಇಷ್ಟನೂ ಇದೆ, ಇದಕ್ಕಿಂತ ಒಳ್ಳೆ ಕಾಲೇಜನ್ನು ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಅದನ್ನು ಹೋಲ್ಡಲ್ಲಿ ಇಟ್ಟು ಹೋಗ್ಬೋದು. ಅದಕ್ಕೆ ನಿಮಗೆ ಮುಂದಿನ ದಿನಗಳಲ್ಲಿ ಚಾಯ್ಸ್ಗಳನ್ನು ಕೊಡ್ತಾರೆ. ಆ ಚಾಯ್ಸ್ಗಳನ್ನು ಕೊಟ್ಟಾಗ ನೀವು ಆಪ್ಷನ್ ಎಂಟ್ರಿ ಮಾಡೋರಂತೆ, ಅಲ್ಲಿ ತನಕ ಕಾಯಬೇಕಾಗತ್ತೆ. ಆಮೇಲೆ ಇನ್ನೊಂದು ಥಿಂಗ್ಸ್ ಏನಂತಂದರೆ, ಇದು ನೆನಪಿಟ್ಕೊಳ್ರಿ, ಇದು ತುಂಬ ಕಾಂಪಿಟೇಟಿವ್ ಇರೋದರಿಂದ ಮತ್ತು ಕಂಬೈನ್ಡ್ ಕೌನ್ಸಿಲಿಂಗ್ ಇರೋದರಿಂದ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗಂತೇಳಿ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು ಚಾಯ್ಸ್ 2, ಚಾಯ್ಸ್ 3 ಮತ್ತು ಮೋಪಪ್ ರೌಂಡ್ ಅಂತ ಕೂಡ ಮಾಡ್ತಾರೆ. ಅಲ್ಲಿ ತನಕ ನಿಮಗೆ ಯಾವ್ದಾದ್ರು ಒಂದು ಸೀಟ್ ಸಿಗುತ್ತೆ. BS ನರ್ಸಿಂಗ್ ಅಂತ ಕನ್ಫರ್ಮ್ ಸಿಗುತ್ತೆ. ಆಮೇಲೆ ಅಲರ್ಡ್ ಹೆಲ್ತ್ ಸೈನ್ಸ್ ಕನ್ಮು ಸಿಗ್ತವೆ ಸೀಟ್. ಯಾಕಂದ್ರೆ ಭಾಳಷ್ಟು ಸೀಟ್ಗಳು ಹಂಗೆ ಉಳ್ಕೊಂಡ್ಬಿಡ್ತವೆ. ಅಲರ್ಡ್ ಹೆಲ್ತ್ ಸೈನ್ಸಿಗೆ ಸಿಕ್ಕಾಪಟ್ಟೆ ಸೀಟ್ಗಳು ಇರುವಂಥದ್ದು, ಸಿಕ್ಕಾಪಟ್ಟೆ ಕಾಲೇಜ್ ಇರುವಂಥದ್ದು. ಹೀಗಾಗಿ ನಿಮಗೆಲ್ಲ ಅಲರ್ಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಂತೂ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ.